ಇನ್ನು RSS ಬಗ್ಗೆ ಜೊತೆಗೆ RSS ಚಟುವಟಿಕೆಗಳ ನಿಷೇಧದ ಬಗ್ಗೆ ಸಿಎಂ ಮಾತಾಡಿದ್ದಾರೆ. ನೇರವಾಗಿ ಇದು ಸಂಘಕ್ಕೆ ಅಂತ ಅಲ್ಲ, ಎಲ್ಲ ಸಂಘ ಸಂಸ್ಥೆಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ ಅಂದಿದ್ದಾರೆ ಸಿಎಂ. ನಿರ್ಬಂಧ ಇದು ಕೇವಲ ಸಂಘಕ್ಕೆ ಮಾತ್ರ ಅನ್ವಯ ಆಗುವಂಥದ್ದಲ್ಲ. ಇದು ಸಿಎಂ ಅವರ ಸ್ಪಷ್ಟನೆ. ಮೈಸೂರಿನಲ್ಲಿ ಸಿಎಂ ಮಾತಾಡಿದ್ರು. ಹಿಂದೆ ಬಿಜೆಪಿಯವರೇ ಇದನ್ನು ಮಾಡಿದ್ರು. ಜಗದೀಶ್ ಶೆಟ್ಟರ್ ಇದ್ದಂಥ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರವೇ ಆದೇಶ ಹೊರಡಿಸಿತ್ತು. ಅದೇ ಆದೇಶ ನಾವು ಅದನ್ನು ಎತ್ತಿಡಿದ್ದೀವಿ. ಅವರೇ ಮಾಡಿ ಅವರೇ ವಿರೋಧ ಮಾಡಿದ್ರೆ ಹೆಂಗೆ? ಇದು ಸಿಎಂ ಅವರ ಪ್ರಶ್ನೆ. ಅವರೇ ಅವ್ರ ಕಾಲದಲ್ಲೇ ಚೀಫ್ ಮಿನಿಸ್ಟರ್ ಇರುವಾಗ ಅವರೇ ಮಾಡಿದ್ದು. ಸಾರ್ವಜನಿಕ ಬರೀ RSS ಅಂತ ಅಲ್ಲ, ಎನಿ ಆರ್ಗನೈಸೇಷನ್ ಎಲ್ರಿಗೂ ಅಪ್ಲೈ ಆಗುತ್ತೆ. ಎನಿ ಆರ್ಗನೈಸೇಷನ್ ಸರ್ಕಾರಿ ಶಾಲೆಗಳಲ್ಲಿ, ಆಟದ ಮೈದಾನಗಳಲ್ಲಿ, ಪಾರ್ಕ್ಗಳಲ್ಲಿ, ಗೌರ್ಮೆಂಟ್ ಜಾಗಗಳಲ್ಲಿ, ಮತ್ತು ಏಡೆಡ್ ಸ್ಕೂಲ್ಗಳಲ್ಲಿ ಅಲ್ಲಿ ಕೂಡ ಮಾಡಬಾರ್ದು ಅಂತ ಮಾಡಿದ್ರು. ಅವರೇ ಅವ್ರ ಕಾಲದಲ್ಲೇ ಚೀಫ್ ಮಿನಿಸ್ಟರ್ ಇರುವಾಗ ಅವರೇ ಮಾಡಿದ್ದು. ಸಾರ್ವಜನಿಕ ಬರೀ RSS ಅಂತ ಅಲ್ಲ, ಎನಿ ಆರ್ಗನೈಸೇಷನ್ ಎಲ್ರಿಗೂ ಅಪ್ಲೈ ಆಗುತ್ತೆ. ಎನಿ ಆರ್ಗನೈಸೇಷನ್ ಸರ್ಕಾರಿ ಶಾಲೆಗಳಲ್ಲಿ, ಆಟದ ಮೈದಾನಗಳಲ್ಲಿ, ಪಾರ್ಕ್ಗಳಲ್ಲಿ, ಗೌರ್ಮೆಂಟ್ ಜಾಗಗಳಲ್ಲಿ, ಮತ್ತು ಏಡೆಡ್ ಸ್ಕೂಲ್ಗಳಲ್ಲಿ ಅಲ್ಲಿ ಕೂಡ ಮಾಡಬಾರ್ದು ಅಂತ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಿಯಾಂಕ್ ಖರ್ಗೆ ಮಾತಾಡಿದ್ದಾರೆ. ನಮ್ಮ ಆದೇಶ ತುಂಬ ಸ್ಪಷ್ಟವಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಚಟುವಟಿಕೆಗಳನ್ನು ಮಾಡಂಗಿಲ್ಲ. ನಿಮಗೆ ಬೇಕಿದ್ರೆ ಮಾಡಿ, ನಾವು ಕಾನೂನು ಕ್ರಮ ಜರುಗಿಸ್ತೀವಿ. ಇಷ್ಟ ಇದ್ದಂಥವ್ರು ಮಾಡಬಹುದು, ಆದರೆ ನಿಮ್ಮ ವಿರುದ್ಧ ಕಾನೂನು ಕ್ರಮ ಆಗುತ್ತೆ. ಇದು ಪ್ರಿಯಾಂಕ್ ಖರ್ಗೆ ಅವರ ಮಾತು. ಇವಾಗ ನಾವು ಏನು ತರ್ತಾ ಇರೋದು ಕಾನೂನು ಭಾಳ ಸ್ಪಷ್ಟವಾಗಿದೆ. ಸರ್ಕಾರಿ ಶಾಲೆ, ಸರ್ಕಾರಿ ಮೈದಾನ, ಸರ್ಕಾರಿ ಅನುದಾನಿತ ಸಂಸ್ಥೆಗಳಲ್ಲಿ ಇರ್ಬೋದು, ಪಬ್ಲಿಕ್ ಪ್ಲೇಸಸಲ್ಲಿ ಇರ್ಬೋದು, ಸಾರ್ವಜನಿಕ ಉದ್ಯಾನವನಗಳಲ್ಲಿರ್ಬೋದು, ಯಾವ ರೀತಿ ನಡ್ಕೋಬೇಕು ಅಂದ್ಬಿಟ್ಟು ನಾವು ತರ್ತಾ ಇದ್ದೀವಿ. ಅದು ನಿಮಗೆ ಇಷ್ಟ ಇಲ್ಲ ಅಂದರೆ ಪಾಲನೆ ಮಾಡಬೇಡಿ, ಪಾಲನೆ ಮಾಡಿಲ್ಲ ಅಂದರೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೋತೀವಿ. ಆಸ್ ಸಿಂಪಲ್ ಆಸ್ ದಟ್ ಅಲ್ವಾ? ಇದರಲ್ಲಿ ಕಾಂಪ್ಲಿಕೇಶನ್ ಏನಿದೆ? ಐ ಆಮ್ ಟೆಲಿಂಗ್, ನೀವು ಪರ್ಮಿಷನ್ ತಗೊಳ್ಳಿ ಸರ್, ಪರ್ಮಿಷನ್ ತಗೊಳ್ಳಿ. ನಿಮ್ಮ BJP ಲೀಡರ್ಸು ಕಳೆದ 1 ವರ್ಷದಲ್ಲಿ 4-5 ಸರಿ ಬಂದಿದ್ದಾರೆ ಕಲಬುರಗಿಗೆ. ಏನು ಗೊತ್ತಾ? ಯಾವುದೋ ರೈತರ ಸಮಸ್ಯೆ ಪರಿಹಾರಗೋಸ್ಕರ ಅಲ್ಲ ಅಥವಾ ಬೇರೆದಕ್ಕಲ್ಲ, ಪ್ರಿಯಾಂಕ್ ಖರ್ಗೆ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ. ಮಾಡಲಿ, ಪಥಸಂಚಲನ ಮಾಡ್ತಾರ, ಮಾಡಲಿ, ಯಾರು ಬೇಡ ಅಂದಿದ್ದಾರೆ. ಕೆಲವು ನಿಯಮಗಳಿರ್ತವೆ, ಮಾನದಂಡಗಳಿರ್ತವೆ. ಆದರೆ ಈ ಸರಿ ಮಾತ್ರ BJP ಮಕ್ಕಳೆಲ್ಲರೂ ಬರ್ಬೇಕು ನೋಡಿ. ದಯವಿಟ್ಟು ನಾನು ವಿನಂತಿ ಮಾಡ್ಕೊತೀನಿ, ಎಲ್ಲ BJP ನಾಯಕರ ಮಕ್ಕಳು ಗಣವೇಶ ಹಾಕೊಂಡು ಕಲಬುರಗಿಗೆ ಬನ್ನಿ, ಸ್ವಾಗತ ಮಾಡ್ತೀನಿ. ನಿಮ್ಗೆ ನೆನಪಿದ್ರೆ ಹೋದ ಬಾರಿ ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದಾಗ ಟೀ, ಕಾಫಿ, ಎಳ್ನೀರು ಕೊಟ್ಟಿದ್ದೆ. ಇನ್ನು BK ಹರಿಪ್ರಸಾದ್ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರ್ಯಾರು ಹಿಂಗೆ ಬೆದರಿಕೆ ಹೊಡ್ತಾರಲ್ಲ ಅವರು ರಣಹೇಡಿಗಳು ಅಂತಾರೆ ಹರಿಪ್ರಸಾದ್. RSS ವಿರುದ್ಧ BK ಹರಿಪ್ರಸಾದ್ ವಾಗ್ದಾಳಿ ಮಾಡಿದ್ದಾರೆ. ಅದೊಂದು ರಿಜಿಸ್ಟರ್ ಸಂಸ್ಥೆನೇ ಅಲ್ಲ, ಇಂಥದಕ್ಕೆಲ್ಲ ಅವಕಾಶ ಕೊಡಬಾರದು ವ್ಯವಸ್ಥೆ. ಅವರ ಪಥಸಂಚಲನಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರದು. ಏನಾದರೂ ಈ ರೀತಿ ಭಾಗಿಯಾದರೆ ಅವ್ರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತಾರೆ ಹರಿಪ್ರಸಾದ್. ಅವ್ರದ್ದೇನು ಅಂದರೆ ಅವ್ರು ರಣಹೇಡಿಗಳಿಂದ ಕೆಲಸ ಮಾಡೋದು. ಫೋನ್ ಮಾಡಿ ಅವನು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾನಂತೆ. ಅವ್ನು ಯಾರೋ ಅವಾಗ ಬಂದು ಬೈದವನು, ಅವನು ಒಂದ್ಸಲಿ ಅರೆಸ್ಟ್ ಮಾಡ್ತಿದ್ರು. ಯಾಕಂದ್ರೆ ಇವರು ಬ್ರಿಟಿಷರು ಬೂಟ್ ಏಟ್ ತಿಂದಿದ್ರೆ ಅವ್ರಿಗೆ ಗೊತ್ತಿರೋದು. ಬ್ರಿಟಿಷರು ಬೂಟ್ ಏಟ್ ತಿಂದಿಲ್ಲ, ಇವರು ಬ್ರಿಟಿಷರು ಸೇವೆ ಮಾಡ್ಕೊಂಡಿದ್ದವ್ರು. ಇವ್ರಿಗೇನು ಗೊತ್ತಾಗ್ಬೇಕು ಹೋರಾಟ ಅಂದ್ರೆ ಏನು ಅಂತ? ಯಾರಿಗೋ ಬೈದ್ಬಿಟ್ರೆ ಏನು ಬಿಟ್ಬಿಡ್ತಾರೇನು? ಈ ದೇಶದಲ್ಲಿ ಕಾನೂನು, ಸಂವಿಧಾನ ಅನ್ನೋದಿದೆ. ಅಶೋಕ್, RSS ವಜ್ರ ಇದ್ದಂಗೆ ಇವರ ಭ್ರಷ್ಟಾಚಾರವನ್ನು ಮರೆಮಾಚಲಿಕ್ಕೆ RSS ಅದು ಇಜ್ಲು ಕೂಡ ಅಲ್ಲ. ಅವ್ರಿಗೆ ಇಜ್ಲು ವಜ್ರ ಥರ ಕಾಣುತ್ತೆ. RSS ಅವ್ರದ್ದು ಹಣೆ ಬರನೇ ಹಂಗಲ್ಲ. ಮೂಢನಂಬಿಕೆಗಳು ಇದರಲ್ಲಿ ವಜ್ರನ, ಸೆಗಣಿನ, ಗೋಮೂತ್ರನ ತೀರ್ಥ ಮಾಡ್ತಾರೆ. ಮನುಷ್ಯನಿಗೆ ಕುಡಿಯೋಕೆ ನೀರು ಕೊಡೋದಿಲ್ಲ, ಗೋಮೂತ್ರ ಕುಡಿ ಅಂತಾರೆ.
ಇವ್ರದ್ದೆಲ್ಲ ತಲೆ